ಯೂಟ್ಯೂಬ್ ಚಾನಲ್. ನೋಡಿ ಇವತ್ತೆಲ್ಲ ರೆಡಿಯಾಗಿ ದೇವರಿಗೆ ಕೈಯೆಲ್ಲ ಮುಗ್ದು ದೇವರಿಗೆ ಪ್ರಾರ್ಥನೆ ಎಲ್ಲ ಆಯಿತು. ಹಾಗೆ ಪ್ರಾರ್ಥನೆ ಎಲ್ಲ ಆಯಿತು, ದೇವರಿಗೆಲ್ಲ ಪ್ರಾರ್ಥನೆ ಮಾಡಿ ಹೊರಟದು ಎಲ್ಲಿಗೆ ಅಂದರೆ ನಮ್ಮದು ತುಂಬ ಶೂಟಿಂಗ್ ಉಂಟು. ಹಾಗೆ ಈಗ ಹೊರಡಿದ್ದೀವಿ, ಕೆಲವೆಲ್ಲ ಶೂಟ್ ಇವತ್ತು ಮಾಡುವ ಅಂತೇಳಿ. ಹಾಗೆ ಎಲ್ಲರೂ ಕೂಡ ಇದ್ದಾರಲ್ಲ, 4 ಮಂದಿ ಕೂಡ ನಾವು ಇದ್ದೇವೆ. ಹಾಗೆ ಇವತ್ತು ಹೊರಡಿದ್ದೀವಿ. ಸ್ವಲ್ಪ ಬೇಗ ಹೋಗುವ ಅಂತ ಹೇಳಿದರೆ ರೆಡಿ ಆಗ್ತಿದ್ದೆವು. ನಮ್ಮ ಮನೆಗೆ ಗೆಸ್ಟ್ ಬಂದರು, ನನ್ನ ಬ್ರದರ್ ಹಾಗೂ ನನ್ನ ಚಿಕ್ಕಪ್ಪ ಅಂದರೆ ಅಜ್ಜ ಅವರು, ಆದರೆ ನಾವು ಚಿಕ್ಕಪ್ಪ ಅಂತ ಕರೀದು ಒಂದು ಪ್ರೀತಿಯಿಂದ. ಹಾಗೆ ಅವ್ರು ಬಂದಿದ್ರು, ಅವರ ಮೊಮ್ಮಗಳಿಗೆ ಮದುವೆ ಉಂಟು, ಅಲ್ಲಿ ಚಿಕ್ಕಪ್ಪ ಅಂತ ಕರೀದು ನಾವು. ಹಾಗೆ ಅವರ ಮೊಮ್ಮಗಳಿಗೆ ಮದುವೆ ಉಂಟು, ಸೊ ಇನ್ವಿಟೇಷನ್ ಕೊಡಲಿಕ್ಕೆ ಬಂದಿದ್ರು. ಹಾಗೆ ಮಾತಾಡಿ ಟೈಮ್ ಸ್ಪೆಂಡ್ ಆಯಿತು. ಆಮೇಲೆ ಈಗ ಲೇಟ್ ಆಗ್ತದೆ, ಗೆಸ್ಟನ್ನು ಕೂಡ ನಾವು ಸತ್ಕರಿಸ್ಬೇಕಲ್ಲ, ಅತಿಥಿ ದೇವೋ ಭವ, ಕರೆಕ್ಟ್. ಹಾಗೆ ಅವ್ರ ಹತ್ರ ಎಲ್ಲ ಪ್ರೀತಿಯಿಂದ ಮಾತಾಡಿ ಮತ್ತೆ ಇಷ್ಟೊತ್ತಾಯಿತು. ಹಾಗೆ ನಾವು ಇವತ್ತು ನಮ್ಮದೆಲ್ಲ ಶೂಟ್ ಉಂಟು, ಹಾಗೆ ನಾವು ಇವತ್ತೆಲ್ಲ ಮಾಡಿ ಮುಗಿಸಿ ಬರುವ, ಸ್ವಲ್ಪ ಎಂಜಾಯ್ಮೆಂಟ್ ಮಾಡುವ ಫ್ಯಾಮಿಲಿ. ಹಾಗೆ ನಮ್ಮ ಇವರದೆಲ್ಲ ಆಯಿತು, ಮುಗೀತು, ಎಕ್ಸಾಮ್ ಮುಗೀತು, ಒಳ್ಳೆ ರಿಸಲ್ಟ್ ಬಂತು, ಒಳ್ಳೆ ಮಾರ್ಕ್ ಬಂತು, ಎಲ್ಲದರಲ್ಲಿ A+, ತುಂಬ ಸಂತೋಷ. ಇವರನ್ನು ಸಹ ಖುಷಿ ಪಡಿಸ್ಬೇಕಲ್ಲ, ಸ್ವೀಟನ್ನು ಕೂಡ ಖುಷಿ ಪಡಿಸ್ಬೇಕಲ್ಲ, ಅದು ನಮ್ಮ ಕರ್ತವ್ಯ. ಹಾಗೆ ನಾವು ಕೂಡ ಒಂದು ಎಂಜಾಯ್ ಮಾಡುವ ಅಂತ, ಗಂಡ ಹೆಂಡತಿ ಒಂದು ಎಂಜಾಯ್ಮೆಂಟ್ ಮಾಡಿ ಬರುವ ಅಂತೇಳಿ ಹೊರಡ್ತೀವಿ. ಆಮೇಲೆ ಇನ್ನು ಕಾರಲ್ಲಿ ಸ್ವಲ್ಪ ಮಾತಾಡ್ತೇನೆ ಫ್ರೆಂಡ್ಸ್. ಮತ್ತೊಂದು ನಮ್ಮದು ಫ್ಯಾಮಿಲಿದೊಂದು ಶೂಟಿಂಗ್ ಕೂಡ ಉಂಟು, ಅದೀಗ ಮಾಡಿ ಪ್ರಾಕ್ಟೀಸ್ ಮಾಡುವ ಅಂತ ನೋಡುದು ಅಥವಾ ಅಲ್ಲೇ ನೋಡಿ. ಹಾಗೆ ಮತ್ತೆ ಎಂತ ಗೊತ್ತಲ್ಲ ಫ್ರೆಂಡ್ಸ್, ಇದು ನಂದು ನ್ಯೂ ಡ್ರೆಸ್ ಆಯ್ತಾ, ಆದ್ರೂ ಇದು ನೋಡ್ಲಿಕ್ಕೆ ತುಂಬಾ ಚಂದ ಉಂಟು. ಕ್ಯಾಮರಾದಲ್ಲಿ ಅಷ್ಟು ಚಂದ ಕಾಣುದಿಲ್ಲ ನೋಡಿ, ಈ ರೀತಿ ಎಲ್ಲ ಬರ್ತದೆ, ಇದಕ್ಕೆ ಲಗಿನ್ಸ್ ಎಲ್ಲ ಹಾಕಿ. ಆದ್ರೂ ಕ್ಯಾಮರಾದಲ್ಲಿ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ. ಹೀಗೆ ಕೆಲವು ಎಂತ ಡ್ರೆಸ್ ಗೊತ್ತುಂಟ, ಹೀಗೆ ನಾವು ವೇರ್ ಮಾಡುವಾಗ ಒಳ್ಳೆ ಲುಕ್ ಬರ್ತದೆ, ತುಂಬ ಸೂಪರ್ ಆಗಿ ಕಾಣ್ತದೆ, ಕ್ಯಾಮರಾದಲ್ಲಿ ಡಲ್ ಕಾಣ್ತದೆ. ಅದು ಹಾಗೆ, ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ, ಕ್ಯಾಮರಾಕ್ಕೆ ನಾವು ಹೊಂದಿಕೊಂಡು ಹೋಗ್ಬೇಕು. ಈಗ ನೋಡಿ ಬಟ್ಟೆ ಶಾಪಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕ್ತಾರೆ, ಅಲ್ಲಿ ಚಂದ ಕಾಣ್ತದೆ ಡ್ರೆಸ್. ಮನೆಗೆ ತಂದ ಕೂಡಲೇ ಡಲ್ ಕಾಣ್ತದೆ. ಎಷ್ಟು ಬಾರಿ ನನ್ನ ಗಂಡ ಹೇಳ್ತಾರೆ, ಅಲ್ಲಿ ಫುಲ್ ಅಟ್ರಾಕ್ಷನ್ ಅಲ್ಲಿಂದು ಲೈಟಿಂಗ್ಸಿಗೆ. ಅದನ್ನು ಅವರ ಒಂದು ಟ್ರಿಕ್ಸ್ ಇರ್ತದಲ್ಲ, ಸೊ ಅದಕ್ಕೆ ನಾವು ಹೊಂದಿಕೊಂಡು ನಾವು ಪರ್ಚೇಸ್ ಮಾಡ್ತೇವೆ. ಮನೆಗೆ ಬಂದ ಕೂಡಲೇ ಅದು ಕಾಸ್ಟ್ಲಿ ಇರ್ತದೆ, ಬಟ್ಟೆ ಡಲ್ ಇರ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಯಾಕೆ ಹೇಳಿದ್ರೆ ಅವರಿಗೆ ಬಟ್ಟೆ ಅಂಗಡಿ ಇತ್ತಲ್ಲ, ಹಾಗೆ ಬಟ್ಟೆ ಅಂಗಡಿ ಅವರು ಫುಲ್ ಲೈಟಿಂಗ್ಸ್ ಹಾಕಿಕೊಂಡು ಅವರು ಬಿಸ್ನೆಸ್ ಮಾಡಿಕೊಂಡಿದ್ರು. ಅದರ ಎಕ್ಸ್ಪೀರಿಯನ್ಸ್ ಅಂತ ಹೇಳುದು ಈಗ ನಿಮಗೆ. ಈಗ ನಮ್ದು ಅದೇ ಬಟ್ಟೆ ಶಾಪಿಗೆ ಒಳ್ಳೆಯವರೊಬ್ರು ಇದ್ದಾರೆ, ಅಂದ್ರೆ ಅವರ ಬಿಸ್ನೆಸ್ ಬಟ್ಟೆ ಶಾಪ್ ಹಾಕಿ ಒಂದು ಬಿಸ್ನೆಸ್ ಮಾಡ್ತಾರೆ, ತುಂಬಾ ಒಳ್ಳೆ, ಅವರಿಗೆ ರೆಂಟಿ ಕೊಟ್ಟು ಅವರು ಬಿಸ್ನೆಸ್ ಮಾಡ್ತಾರೆ. ಹಾಗೆ ಅವರು ಬ್ರ್ಯಾಂಡೆಡ್ ಐಟಮ್ ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ, ಅವರಿಗೆ ಅದನ್ನೇ ಬಿಸ್ನೆಸ್ ಮಾಡ್ತಿದ್ದಾರೆ. ಬಟ್ ನಮ್ಗೆ ಆಗುದಿಲ್ಲಲ್ಲ, ಈಗ ಹೊಸೊಬ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಮೇಡಮ್ ಏನ್ ಹೇಳ್ತಿದ್ದಾರಂತ. ಹಾಗೆ ಹೊಸೊಬ್ರಿಗೆ ಪ್ರಿವಿಯಸ್ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು. ನಮ್ದು ಬಿಸ್ನೆಸ್ ಉಂಟು ಬಟ್ಟೆ ಶಾಪ್, ಹಾಗೆ ನಾವು ಅದನ್ನು ರೆಂಟಿಗೆ ಕೊಟ್ಟಿದ್ದೇವೆ. ರೆಂಟ್ ಬರ್ತಾ ಉಂಟು ನಮಗೆ ಮಂತ್ಲಿ. ತುಂಬ ಒಳ್ಳೆಯವರು, ಹಾಗೆ ನಮಗೆ ಕೂಡ ಒಂದು ಸಂತೋಷ, ನಮ್ಮ ಜೊತೆ ಪ್ರೀತಿಯಿಂದ ಇದ್ದಾರೆ, ನಾವು ಕೂಡ ಹಾಗೆ ಒಂದು ಎಲ್ಲ ಒಳ್ಳೆ ರೀತಿಯಲ್ಲಿ ಸಾಗ್ತಾ ಉಂಟು ದೇವರ ಆಶೀರ್ವಾದದಿಂದ. ಓಕೆ ಫ್ರೆಂಡ್ಸ್, ಇನ್ನು ನಾವು ಅಲ್ಲಿ ಮಾತಾಡ್ತೇವೆ ನಮ್ದೊಂದು ಶೂಟ್ ಬಗ್ಗೆ, ಅದ್ರ ಬಗ್ಗೆ ಒಂದು ನಮಗೆ ಡಿಸ್ಕಸ್ ಮಾಡ್ಲಿಕ್ಕೆ ಉಂಟು. ಒಂದು ಜಸ್ಟ್ ಒಂದು 5 ಮಿನಿಟ್ಸ್ ಮಾತಾಡಿ ಮತ್ತೆ ತಪ್ಪು ಹೋಗುದೇ. ಹಾಗೆ ಈ ಟೈಮಲ್ಲಿ ಹೊರಟಿದ್ದೆವು, ಯಾಕೆ ಹೇಳಿದ್ರೆ ಗೊತ್ತಿಲ್ಲ, ಸಂಜೆಗೆ ಹೊರಟ್ರೆ ಕೆಲಸ ಆಗುದಿಲ್ಲ ನಮ್ಮದು, ಅದು ಫ್ಲಾಪ್ ಆಗ್ತದೆ. ತುಂಬ ಸಲ ನಮಗಿನ್ನು ಟೆನ್ಷನ್ ಕೂಡ ಆಗ್ತದೆ. ಯಾಕೆ ಹೇಳಿದರೆ ಗೊತ್ತುಂಟ, ಮಳೆ ಬರ್ತದ, ಈ ಒಂದು ಹೇಳ್ತಾರೆ ವೆದರ್ ಹೇಳಲಿಕ್ಕಾಗೋದಿಲ್ಲ, ನಮ್ಮ ಕೈಲಿಲ್ಲಲ್ಲ. ಅದಕ್ಕೋಸ್ಕರ ನಾವು ಇನ್ನೂ ಊಟ ಮಾಡಿ ಇನ್ನು ಹೊರಡಬೇಕಷ್ಟೇ. ಊಟ ಮಾಡಿ ಹೇಗೆಲ್ಲ ಆಗ್ತದೆ ನೋಡುವ ಅಂತ. ಮಕ್ಕಳನ್ನು ಕೂಡ ಬೇಗ ರೆಡಿ ಮಾಡಿಸಿದ್ದು, ಬೇಗ ಹೊರಡಬೇಕು. ಮತ್ತೆ ಮಕ್ಕಳನ್ನು ರೆಡಿ ಮಾಡಿಸಿ 2 ಮಗುಗಳನ್ನು. ನಮ್ದು ಗೆಸ್ಟ್ ಬಂದ್ರಲ್ಲ, ಲೆಮನ್ ಜ್ಯೂಸ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಟರು. ಆಮೇಲೆ ನಾನೆಂತ ಮಾಡಿದೆ ಗೊತ್ತುಂಟಾ, ಮಾಲ್ಟ್ ಎಲ್ಲ ಮಾಡ್ಲಿಕ್ಕೆ ಹೋದೆ. ಇದೆಲ್ಲ ಟೈಮ್ ತಾಗ್ತದಲ್ಲ, ಕೆಲಸ ಇರುವಾಗ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ, ಗೆಸ್ಟ್ ಬಂದರೆ ಕೆಲಸ ಕೂಡ ಇರ್ತದೆ ನಮಗೆ. ಹಾಗೆ ಬೇಗ ಆಯಿತು. ನನ್ನ ಅಣ್ಣ ಕೂಡ ಬಂದಿದ್ದ, ಹಾಗೆ ಬೇಗ ಆಯಿತು ನೋಡಿ. ಈಗ ನನ್ನ ಡ್ರೆಸ್ ಚೆಂದ ಕಾಣ್ತದೆ, ಯಾಕೆ ಹೇಳಿದ್ದು ನಾನು ಶೂಟ್ ಮಾಡ್ತಾ ಇದ್ದೇನಲ್ಲ ಹಾಗೆ. ಮತ್ತೆ ಬೇರೆ ಏನೋ ಎಂಜಾಯ್ ಮಾಡ್ಲಿಕ್ಕೆ ಉಂಟಾ ಫುಲ್ಲು? ಮತ್ತೆ ಅದಕ್ಕೆಲ್ಲ ಹೋಗುದು. ಅದೇ ಹೇಳು, ಸೈಲೆಂಟ್ ನಾನು ಹೇಳ್ಬೇಕು. ಬನ್ನಿಯನ್ನೆಲ್ಲ ರೆಡಿ ಮಾಡಿದ್ದಾಳೆ, ನೀರಲ್ಲಿ ಆಟ ಆಡ್ಲಿಕ್ಕೆ. ಶಾರ್ಟ್ಸ್ ಎಲ್ಲ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಶಾರ್ಟ್ಸ್ ಅಂತ ಹೇಳಿದ್ರೆ ಚಡ್ಡಿ, ಬೇರೆ ಡ್ರೆಸ್ ಎಲ್ಲ ಇಟ್ಕೊಂಡಿದ್ದೀವಿ ನೀರಲ್ಲಿ ಆಡುದು. ಅದು ಶೂಲ್ ಹಾಕೊಂಡು ಆಟ ಆಡುದು ನೀವು? ಅಲ್ಲ, ಇದರಲ್ಲಿ ನಮ್ಗೆ ಬೂಟಲ್ಲಿ ಆಡುದು. 2 ಶೂ ಉಂಟು, ಹಾಕಿ ಅಂತ ಹೇಳಿದೆ ನೋಡಿ, ಇಬ್ರು ಹಾಕ್ಲಿಲ್ಲ. ಅದು ಶೂ ಸಿಗ್ತದೆ
ಇದು ಸಮುದ್ರದಲ್ಲಿ ಆಡುವಂಥದ್ದು ಶೂ ನಮಗೆ ಸಿಗ್ಲಿಲ್ಲ. ಸಿಗ್ಲಿಲ್ಲ. ಹಾಗೆ ಶೂ ಹಾಕಿ ಹೇಳಿದ್ದೇನೆ, 2 ಹೊಸ ಶೂ ಉಂಟಾ ಕೇಳಿದೆ. ಇವಳಿಗೆ ಸಹ ಹೇಳಿದೆ ನೋಡಿ, ಇವಳು ಅದು ನಾನು ಹೊಸ ಹೇಳಿದೆ shoe ತೆಗಿ, ಬೀಚಿಗೆಲ್ಲ ಹಾಕ್ಬಾರ್ದು, ಅದು ಹಾಗೆಲ್ಲ ಶೂ ಹಾಕ್ಬಹುದು, ಶೂ ಅಲ್ಲಿ ಬಿಚ್ಚಬಹುದು, ನೀರಲ್ಲಿ ಆಟ ಆಡುವಾಗ ಒಂದು ಸೈಡ್ ಇಡ್ಬೋದು. ಓಕೆ, ಅಲ್ಲಿ ಹೊಯ್ಗೆ ಇಲ್ವಾ, ನೀರಿಗೆ ಹೋಗೋಕ್ಕಿಂತ ಮುಂಚೆ ಹೊಯ್ಗೆ ಸಿಗ್ತದಲ್ಲ, ಆ ಹೊಯ್ಗೆಯಿಂದ ಶೂ ಒಳಗೆ ಮತ್ತೆ ಹಾಳಾಗ್ತದೆ. ಶೂವಿನ ಒಳಗೆ ಹೋಗ್ತದೆ ಹೀಗೆಲ್ಲ. ನಿಮ್ಮ ಈ ಒಂದು ಡ್ರೆಸ್ಸಿಗೆ ಚಂದ ಕಾಣ್ತಿತ್ತು ಶೂ ಹಾಕಿದ್ರೆ. ಭರ್ಜರಿ ಡ್ಯಾನ್ಸ್ ಉಂಟಲ್ಲ, ಅದಕ್ಕೋಸ್ಕರ ಹೇಳಿದ್ ನಾನು. ಈಗ ಎಂತ ಉಂಟು, ಯಾವ ಚಪ್ಪಲ್ ಹಾಕಿದು ಅದೆಲ್ಲ ಮತ್ತೆ ನೋಡಿ, ಇದೆಲ್ಲ ನೋಡಿ, ಇದೆಲ್ಲ ಮಮ್ಮಿ ನೋಡ್ಬೇಕು, ಇದೆಲ್ಲ ನನ್ಗೆ ರೆಸ್ಪಾನ್ಸ್. ಇವರಿಗಿಲ್ಲ ಯಜಮಾನ್ರಿಗೆ, ಇವರು ಬೇರೆ ಮಾತಾಡುದು, ನಾನು ಮಾತಾಡುವಾಗ ಚಿನ್ನು, ಹಾಗೆ. ಈ ಹೊಯ್ಗೆಗೆ ಕನ್ನಡದಲ್ಲಿ ಎಂತ ಹೇಳ್ತಾರೆ? ಹೊಯ್ಗೆ ಅಲ್ಲ, ಮರಳು ಅಲ್ಲ, ಮರಳು ಎಂತ ಮರಳಾಗಿ ಮರಳು ಅಂದ್ರೆ ಇದೊಂದು ಭರ್ಜರಿ ರೀಲ್ಸ್ ನಮ್ದು, ತುಂಬಾ ಅಂದ್ರೆ ಒಳ್ಳೆ ಉಂಟು, ಸಾಂಗ್ ಒಳ್ಳೆದುಂಟು, ರಿಮಿಕ್ಸ್. ಸೊ ಅದಕ್ಕೆ ನಾನು ಹೇಳುದು ಶೂ ಹಿಡಿಲಿಕ್ಕೆ ಆವತ್ತಿಗೆ ಹಾಕ್ಬೇಕು, ಗೊತ್ತಾಯ್ತಾ ನಿಮ್ಗೆ ಸಹ? ನಾನು ಹೇಳುದು ಯಾಕೆ, ಗೊತ್ತಿಲ್ಲ. ಪ್ರತಿಯೊಂದನ್ನು ನಾನು ಫಾಲೋ ಮಾಡ್ತಿದ್ದೇನೆ ನೋಡಿ. ಹೌದಾ? ಇಲ್ಲಿ ಇವರಿದ್ದಾರೆ ಸ್ವೀಟಿ, ಇವರಿಗೆ ಅಷ್ಟು ಗೊತ್ತಾಗುದಿಲ್ಲ. ಈಗ ನನ್ಗೆ ಅದೇ ಉಂಟು ಮೈಂಡ್ ಅಲ್ಲಿ, ಶೂ ಹಿಡಿಲಿಲ್ಲ ಇವರ ಅಂತ, 2 ಹೊಸ ಶೂ ಹಿಡಿಲಿ. ಹಾಗೆ ಫ್ರೆಂಡ್ಸ್, ಇನ್ನು ಆಮೇಲೆ ನೋಡ್ಬೇಕು, ಊಟ ಎಲ್ಲ ಆಗಿ ಈವ್ನಿಂಗ್ ಒಳಗೆ Evening ನಮ್ಗೆಲ್ಲ ಅಲ್ಲ. ಕೆಲಸ ಈವ್ನಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು. 6 ಗಂಟೆಗೆ ಅಲ್ಲಿಂದ ಹೊರಡಬೇಕು ನಾವು. ನಾವು ಅಲ್ಲಿಂದ ಹೊರಡ್ಬೇಕಾಗ್ತದೆ, 7 ಗಂಟೆಗೆ ಹೊರಡ್ಬೇಕಾಗ್ತದೆ. ಅದರೊಳಗೆಲ್ಲ ನಮ್ಮ ಶೂಟಿಂಗ್ ಉಂಟು, ಅದೆಲ್ಲ ಮುಗಿಸ್ಬೇಕು. ಮತ್ತೆ ನಾವು ಯಾವಾಗಲೂ ಬೀಚ್ ಸೈಡ್ಗೆ ಹೋಗುವಾಗ, ಮತ್ತೆ ಇದಕ್ಕೆಲ್ಲ ಯಾವುದು ಎಂತದು ಮೊನ್ನೆ ಅದು ಎಂತ ರೆಸಾರ್ಟಿಗೆಲ್ಲ ಹೋಗುವಾಗ ಮಧ್ಯಾಹ್ನ ನಂತರ ಹೊರಡು. ಈ ಟೈಮ್ ಒಂದು ಸರಿಯಾಗಿ ಆಗ ಸರಿಯಾಗುತ್ತೆ. ನಮ್ಮ ಊಟ ಎಲ್ಲ ಮಾಡಿ ಅಲ್ಲಿ ಮುಟ್ಟುವಾಗ ನಾವು ಒಂದು 3 ಗಂಟೆ ಮುಟ್ತೇವೆ. 3 ಗಂಟೆ ಮುಟ್ಟಿದ ನಂತರ ಚಂದ ಶೂಟಿಂಗ್ ಎಲ್ಲ ಆಗುತ್ತೆ. ಈ ನಟ್ಟ ಮಧ್ಯಾಹ್ನ ಅಂತ ಹೇಳಿದ್ರೆ ಹೋಗಿ ಒಂದು ಶೂಟಿಂಗ್ ಮಾಡ್ಲಿಕ್ಕೆ ಸಹ ಅಲ್ಲ ಬಿಸಿಲಿಗೆ. ಹಾಗೆ ಮತ್ತೊಂದು ಒಬ್ರದ್ದು ಕಮೆಂಟ್ ಇತ್ತು ಈಗ ನಾನು ಹೊರಡುವಾಗ, ಅದೇನಂತ ಹೇಳಿದ್ರೆ ನಮಗೆ ಭಾರಿ ನಮ್ಮನ್ನು ಮೇಲೆ ಇಟ್ಟು ಕಮೆಂಟ್ ಹಾಕಿದ್ದಾರೆ. ಅವರು ಜನತೆಗೆ ಹಾಕಿದ್ದು, ಪ್ಲೀಸ್ ಯಾರು ಕೂಡ ಇವರಿಗೆ ನೆಗೆಟಿವ್ ಹಾಕಬೇಡಿ ಅಂತೇಳಿ ಅವರು ಹಾಕಿದ. ನಮಗೆ ಬರುವುದಿಲ್ಲ, ನಾನು ಅವರಿಗೆ ಕೂಡ ಹೇಳೋದು ಕಮೆಂಟ್ ಹಾಕೋ, ನಮಗೆ ಯಾವುದೇ ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇಲ್ಲ, ಎಲ್ಲ ಪಾಸಿಟಿವ್ ಕಮೆಂಟ್ಗಳೇ ಬರೋದು. ಯಾಕೆ ಹೇಳಿದರೆ ಬೇಕಾದರೆ ನೀವೇ ಅದನ್ನು ಓಪನ್ ಮಾಡಿ ನೋಡ್ಬೋದು, ಫೇಸ್ಬುಕ್ಕಲ್ಲಿ ಆಗಲಿ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲಿ. ನಮಗೆ ಬರುವುದಿಲ್ಲ ಹಾಗೆ ಅಂತೇಳಿ ಬಂದರೂ ಕೂಡ, ಇನ್ ಕೇಸ್ ಬಂದರೂ ಕೂಡ ನಾವು ಬಿಡುವುದಿಲ್ಲ, ಅದಕ್ಕೆ ಬೇಕಾದ ವ್ಯವಸ್ಥೆ ನಾವು ಮಾಡ್ತೇವೆ. ಮತ್ತು ಈಗ ಕಮೆಂಟ್ ಹಾಕಿದವರು ನಮಗೆ ಸಪೋರ್ಟ್ ಮಾಡಿ ಹಾಕಿದವರು, ಬಟ್ ಅವರು ಹೊಸಬ್ರು ಆಗಿರ್ಬೋದು. ಪ್ಲೀಸ್ ಇವರಿಗೆ ಯಾರು ಕೂಡ ನೆಗೆಟಿವ್ ಹಾಕಬೇಡಿ. ಒಳ್ಳೆ ಮುದ್ದು ಸಂಸಾರ ಫ್ಯಾಮಿಲಿ, ಒಳ್ಳೆ ರೀಲ್ ಎಲ್ಲ ಮಾಡ್ತಾರೆ, ಒಳ್ಳೆ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ಅವರದ್ದು ಒಳ್ಳೇದು ಹೋಗ್ತದೆ ಆ ರೀತಿಯಲ್ಲಿ ಅಂತ ಹಾಕಿದಂಥ ಕಮೆಂಟ್. ನಮಗೆ, ನಾನು ಅವರಿಗೆ ಹೇಳೋದು ಹಾಕಿದವರಿಗೆ, ನಮಗೆ ನೋಡಿ ಬರುವುದಿಲ್ಲ, ನೆಗೆಟಿವ್ ಕಮೆಂಟ್ ಬರುವುದೇ ಇಲ್ಲ, ನಮಗೆ ಪಾಸಿಟಿವೇ ಬರೋದು. ಅದಕ್ಕೋಸ್ಕರ ಹೆಮ್ಮೆಯಿಂದ ಹೇಳ್ತಿದ್ದೇನೆ. ಮತ್ತು ಈ ಚಿಲ್ಲರೆಗಳೆಲ್ಲ ಶಬ್ದ ಮಾಡ್ತದೆ, ಅದು ನಾವು ಅದಕ್ಕೆ ಕೇರ್ ಮಾಡೋದಿಲ್ಲ. ನೋಟ್ ಯಾವತ್ತು ಶಬ್ದ ಮಾಡೋದಿಲ್ಲ ಅಲ್ಲ ರೀ? 100% ಬರೋದಿಲ್ಲ. ಆದರೆ ಎಲ್ಲಿಯಾದರೂ ಇನ್ ಕೇಸ್ ಎಲ್ಲಿಯಾದರೂ ಒಂದು ಬಂದರೆ ಅವುಗಳಿಗೆ ಹೇಳುದು ನಾನು ಅಷ್ಟೇ, ಮತ್ತೆ ಏನಿಲ್ಲ. ಚಿಲ್ಲರೆಗಳಿಗೆ ಚಿಲ್ಲರೆಗಳು ಯಾವಾಗಲೂ ಶಬ್ದವೇ ಮಾಡುದು, ಗೊತ್ತಾಯ್ತಲ್ವಾ? ನೋಟು ಶಬ್ದ ಮಾಡುದು. ಡಬ್ಬೆಯಲ್ಲಿ ಹಾಕಿದ್ರೆ ಶಬ್ದ ಆಗ್ತದೆ, ಕಿಸೆಯಲ್ಲಿ ಹಾಕಿದ್ರು ಶಬ್ದ ಆಗ್ತದೆ, ಎಲ್ಲಿ ಇಟ್ಟರು ಅದು ಶಬ್ದ ಆಗ್ತದೆ, ಮುಟ್ಟಿದ ಕೂಡ ಶಬ್ದ ಆಗ್ತದೆ. ಹಾಗೆ ನಮಗೆ ಒಬ್ರು ಕಮೆಂಟ್ ಹಾಕಿದ್ರಲ್ಲ, ಅವರಿಗೆ ಕೂಡ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತೇನೆ ವಿಡಿಯೋದಲ್ಲಿ. ಒಳ್ಳೆ ರೀತಿಯಲ್ಲಿ ಹಾಕಿದವರು, ಜನತೆಗೆ ಹಾಕಿದವರು ಆ ಕಮೆಂಟನ್ನು. ಹಾಗೆ ಅವರಿಗೆ ಹೇಳುದು, ನಮಗೆ ನೀವು ತಲೆ ಕೆಡಿಸ್ಬೇಡಿ, ನಮಗೆ ಬರುವುದಿಲ್ಲ ನೆಗೆಟಿವ್ ಕಮೆಂಟ್. ಸೊ ಪಾಸಿಟಿವ್ ಬರ್ತದೆ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ, ಕಮೆಂಟ್ಸನ್ನೆಲ್ಲ ನೀವು ಚೆಕ್ ಮಾಡಿ. ಎಲ್ಲದರಲ್ಲಿ ಒಳ್ಳೊಳ್ಳೆ ಮುದ್ದು ಕಮೆಂಟ್ಸ್ ಉಂಟು, ಎಲ್ಲ ನಮಗೆ ಪಾಸಿಟಿವೇ ಬರೋದು. ಅದರಲ್ಲಿ ನಾವು ಹೆಮ್ಮೆಯಿಂದ ಹೇಳ್ತಿದ್ದೀವಿ ನಾವು. ಹಾಗೆ ನಾವು ಊಟ ಎಲ್ಲಿ ಮಾಡೋದು ಅಂತೇಳಿ ಆಲೋಚನೆ ಮಾಡೋದು, ಎಲ್ಲಿ ಊಟ ಮಾಡೋದು, ಯಾಕೆ ಹೇಳಿ ನಮ್ಗೆ ಊಟ ಕೂಡ ಸರಿ ಆಗಬೇಕಲ್ಲ, ಎಲ್ಲಿ ಊಟ ಮಾಡೋದು ಅಂತೇಳಿ ಡಿಸ್ಕಸ್ ಆಗಿದೆ ಮನೇಲಿ ಒಮ್ಮೆ. ಹಾಗೆ ಫ್ರೆಂಡ್ಸ್, ಮತ್ತು ತುಂಬ ಗ್ಲಾಸಿಗೆ ಬಿಸಿಲು ಹೊಡೆಯುವ ಕಾರಣ ಇಲ್ಲೆಲ್ಲ ಗ್ಲಾಸಿಗೆ ಸೇಫ್ಟಿ ಮಾಡಿದ್ದೀವಿ, ಭದ್ರತೆ ಮಾಡಿದ್ದೀವಿ. ಹಾಗೆ ನಾನು ಅವರಿಗೆ ಹೇಳಿದ್ದು, ಯಾಕೆ ಹೇಳಿದರೆ ಪಾಪ ಅವರಿಗೆ ಹೊಸೊಬ್ಬರಾಗಿರ್ಬೋದು, ಸೊ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಹಾಗೆ ಅದನ್ನು ಯಾವ ರೀತಿಯಲ್ಲಿ ಅವರು ಹಾಕಿದ್ದು ಅಂತೇಳಿ ನಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಿದೆ. ಅದಕ್ಕೋಸ್ಕರ ನಾನು ವಿಡಿಯೋದಲ್ಲಿ ಹೇಳಿದೆ, ಯಾಕೆ ನಾನು ಮಾತಾಡಲೇಬೇಕು ಯೂಟ್ಯೂಬರ್ ಆದ ಕಾರಣ. ಎಲ್ಲಿ ಹೋದಲ್ಲಿ ಕೂಡ ನನ್ನ ವಿಡಿಯೋ ಚಾಲಿರ್ತದೆ, ಗೊತ್ತಾಯ್ತಲ್ವಾ? ನಮಗೆ ನೆಗೆಟಿವ್ ಕಮೆಂಟ್ ಎಲ್ಲಿ ಬರ್ತದೆ ಮಮ್ಮಿ? ಯಾವ ಪಾಸಿಟಿವ್? ಪಾಸಿಟಿವ್ ಜನರಿರೋ ಕಡೆ ಪಾಸಿಟಿವ್ ಬರ್ತದೆ. ನಮಗೆ ಬರುವುದಿಲ್ಲ, ನಮಗೆ ಬರುವುದೇ ಇಲ್ಲ.
ಬೇಕಾದ್ರೆ ಚೆಕ್ ಮಾಡ್ಬೋದು, ನಾನು ಧೈರ್ಯದಿಂದ ಹೇಳ್ತೇನೆ. ಜನತೆಗೆ ಹೇಳಿತು. ಅಂದ್ರೆ ಅವರು ಜನತೆಗೆ ಒಂದು ಕಮೆಂಟ್ ಹಾಕಿದ್ದಾರೆ, ಅವರು ಏನೋ ಒಂದು ಖುಷಿಯಲ್ಲಿ ಆಗಿರ್ಬೋದು, ಮತ್ತೆ ಅವರದ್ದು ಒಂದು ಸಂತೋಷಕ್ಕೆ ಕೂಡ ಆಗಿರ್ಬೋದು, ಹಾಗೆ ಅಷ್ಟೇ. ಮತ್ತೆ ನೋಡಿ, ನನ್ನ ಗಂಡನಿಗೆ ಕೂಡ ಒಂದು ಆ್ಯಕ್ಟಿಂಗಿಗೆಲ್ಲ ಒಳ್ಳೆ ಆಪರ್ಚುನಿಟಿ ಬಂತು ನಿನ್ನೆ. ಒಂದು ದೇವರ ಪಾಠಲ್ಲಿ ಅವರಿಗೆ ಸಹ ಒಂದು ಒಳ್ಳೆ ಸೀರಿಯಲಲ್ಲಿ ಆಪರ್ಚುನಿಟಿ ಬಂದಿದೆ, ಒಳ್ಳೆಯದು. ನನಗೂ ಕೂಡ ಬಂದಿದೆ, ಅವರಿಗೆ ಕೂಡ ಇಬ್ಬರಿಗೆ ಬಂದಿದೆ. ಈಗ ಅಂತ ಹೇಳಿದರೆ ನಮಗೆ ಸದ್ಯಕ್ಕೆ ಕಷ್ಟ ಆಗ್ತದೆ ಹೋಗ್ಲಿಕ್ಕೆಲ್ಲ, ಸೀರಿಯಲಿಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸದ್ಯಕ್ಕೆ ಅಂತ ಅಲ್ಲಲ್ಲ, ತುಂಬ ಕಷ್ಟ ಆಗ್ತದೆ. ಅವರ ಡ್ಯೂಟಿ ಉಂಟಲ್ಲ, ಹಾಗೆ ಪೊಲೀಸ್ ಡ್ಯೂಟಿ ಇರುವ ಕಾರಣ ನಾನು ಹೇಳ್ಬೇಕು ಹೇಳಿಲ್ಲ, ಜನತೆಗೆ ಗೊತ್ತಿರ್ಬೋದು, ಕಷ್ಟ ಆಗ್ತದೆ. ಈ ಒಂದು ಯೂಟ್ಯೂಬರೆಲ್ಲ ಮಾಡೋದು ನಾವು ಅವರ ರಜೆಯಲ್ಲಿ, ಅವರಿಗೆ ರಜೆ ಇರುವಾಗ ಮಾಡ್ತೀವಿ. ಮತ್ತು ಅಲ್ಲೆಲ್ಲ 6 months 7 months ಎಲ್ಲ ಸ್ಟೇ ಆಗಬೇಕಾಗ್ತದೆ ಶೂಟಿಂಗಿಗೆ. ಸ್ವಲ್ಪ ಕಷ್ಟವೇ ಅದು, ತುಂಬ ಕಷ್ಟ. ಸ್ವಲ್ಪ ಕಷ್ಟ ಅಲ್ಲ, ತುಂಬ ಕಷ್ಟ ಅದು. ಅವರ ಒಂದು ಪರ್ಸನಾಲಿಟಿಗೆ ಸಹ ಒಳ್ಳೆ ಒಂದು ಆಪರ್ಚುನಿಟಿ ಬಂದಿದೆ, ಒಂದು ನಮಗೂ ಬಂದಿದೆ, ಫ್ಯಾಮಿಲಿಗೂ ಬಂದಿದೆ, ಗಂಡನಿಗೂ ಬಂದಿದೆ. ಹಾಗೆಲ್ಲ ಅದನ್ನೆಲ್ಲ ನಾವು ಏನು ಹೇಳೋದು, ರಿಪ್ಲೈ ಮಾಡಿದ್ದೇವೆ ಅವರಿಗೆ. ಅಂದರೆ ಕಷ್ಟ ಆಗ್ತದೆ ನಮಗೆ ಅಂತೇಳಿ. ನೋಡಿ, ಒಳ್ಳೊಳ್ಳೆ ಅವಕಾಶಗಳು ನಮ್ಮನ್ನು ಕೈ ಬೀಸಿ ಕರಿತಾ ಉಂಟು. ಹಾಗೆ ಏನು ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಅದೇ ಹೇಳೋದು. ಅಂದರೆ ಜಾಬ್ ಉಂಟಲ್ಲ, ಮೇಯ್ನ್ ಗಂಡನಿಗೆ ಜಾಬ್ ಉಂಟಲ್ಲ, ಅವರ ಜಾಬನ್ನು ಸಹ ನಾನು ನೋಡಲೇಬೇಕಲ್ಲ, ಅದಕ್ಕೆ ವ್ಯಾಲ್ಯೂ, ಹೆಚ್ಚಿನ ವ್ಯಾಲ್ಯೂ ಉಂಟು. ಅದಕ್ಕೋಸ್ಕರ ಫ್ರೆಂಡ್ಸ್. ಮತ್ತೆ ಚಿನ್ನಿಗೆ ಉಂಟಲ್ಲ, ಚಿನ್ನಿಗೆ ಇನ್ನು SLC ಎಲ್ಲ ಆದ ಮೇಲೆ ಅವಳಿಗೆ ಎಲ್ಲಿಯಾದರೂ ಅವಕಾಶಗಳು ಬಂದರೆ, ಅವಳಿಗೆ ಸಪ್ರೇಟ್ ಆಗಿ ಬಂದರೆ ನೋಡುವ, ಅವಳಿಗೆ ಫುಲ್ ನಾವು ಸಪೋರ್ಟ್ ಮಾಡ್ತೀವಿ. ಯಾಕೆಂದರೆ ಸ್ವೀಟಿಗೆ ಅಂತ ಆಗೋದಿಲ್ಲ, ಅವಳಿಗೆ ಈ ಮೊದಲು ಬಂದಿತ್ತು ಸ್ವೀಟಿಗೆ. ಸ್ವೀಟಿ ಕಾಲೇಜಿಗೆ ಹೋಗ್ತಾ ಇದ್ಲು, ಆಗ ನಮಗೆ ಆಗಲಿಲ್ಲ, ಕಷ್ಟ ಆಯಿತು. ಹಾಗೆ ಚಿನ್ನುಗೆ ಹೇಳಿಕ್ಕಾಗೋದಿಲ್ಲ, ಚಿನ್ನುಗೆ ಬರೋ ಚಾನ್ಸಸ್ ಉಂಟು ಅಂತ ನನ್ನ ಮನಸ್ಸು ಹೇಳ್ತಾ ಉಂಟು. ಆಗ ಅವಳಿಗೆ ನಾವು ಫುಲ್ ಸಪೋರ್ಟ್ ಮಾಡ್ತೇವೆ. SLC ಆದ ಮೇಲೆ, SLC ಆಗಬೇಕು, ಆಮೇಲೆ ಅವಳ ಎಜುಕೇಷನ್ ಸಹ ನೋಡಬೇಕು. ಯಾಕೆ ಹೇಳಿದ್ರೆ ನನ್ನ ಮಗಳಿಗೆ ಒಂದು ಲಾಯರ್ ಆಗಬೇಕೆಲ್ಲ ಆಸೆ ಉಂಟು. ಹಾಗೆ ಅವಳಿಗೆ ಲಾಯರ್ ಆಗಬೇಕಂತೆ, ಜಡ್ಜ್ ಆಗಬೇಕಂತ, ಅದೆಲ್ಲ ಅವಳ ಒಂದು ಡ್ರೀಮ್ ಉಂಟು. ಮಕ್ಕಳಲ್ಲಿ ಇರ್ತದಲ್ಲ ಸಹಜವಾಗಿ, ಲಾಯರ್ ಆಗಬೇಕು ಮಮ್ಮಿ, ಜಡ್ಜ್ ಆಗಬೇಕು, ಮುಂದೆ ಜಡ್ಜ್ ಎಕ್ಸಾಮಿಗೆ ಕೂತ್ಕೊಳ್ಬೇಕು, ಮಕ್ಕಳ ಡ್ರೀಮ್ ಇರ್ತದೆ. ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಖಂಡಿತ. ಹಾಗೆ ಮತ್ತೆ ನೋಡಿ, ಈ ಸಲ ಒಳ್ಳೆ ಮಾರ್ಕ್ ತೆಗ್ದಿದ್ದಾಳೆ. ಮತ್ತೆ ಸ್ವೀಟ್ ಕೂಡ ಹಾಗೆ, ಅವಳ ಬಗ್ಗೆ ಹೇಳೋದಾದ್ರೆ ಎಲ್ಲದರಲ್ಲಿ ಕೂಡ ಅವಳು ಮಾರ್ಕ್ ಅಲ್ಲ ಟಾಪರ್ ಇದ್ದಾಳೆ. ಅದರ ಬಗ್ಗೆ ಎರಡು ಮಾತಿಲ್ಲ. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ಏನಾದಿದ್ರೆ ಮಾತಾಡಿ. ರಾಜ ಸ್ಪೆಷಲ್ ಅದು ಒಂದು ಇಲ್ಲಿ ಒಳ್ಳೇದಾಗ್ತದೆ, ಅದಕ್ಕೋಸ್ಕರ ಇಲ್ಲಿ ತಿಂತೀವಿ. ಮತ್ತೆ ನೋಡಿ ಮಮ್ಮಿ ಏನೋ ಇವತ್ತು ಫಸ್ಟ್ ಟೈಮ್ ಇದು ಫಿಶ್ ತಾಳಿ ಕಟ್ಟಲ್ಬೇಕಾಯ್ತು ಒಂದು ಊಟಕ್ಕೆ. ಏನೋ ಫಸ್ಟ್ ಟೈಮ್ ಮಮ್ಮಿ ವೆಜ್ ತಾಲಿ ತಗೊಂಡಿದ್ದಾರೆ, ಯಾವಾಗಲೂ ಬಿರಿಯಾನಿ ತಗೊಂಡು, ಸಾರಿ ಫಿಶ್ ತಾಲಿ ತಗೊಂಡಿದ್ದಾರೆ. ಮತ್ತೆ ಇದು ನೋಡಿ, ಇದು ಮೀನು, ಬಂಗುಡೆ ಮೀನು, ತವಾ ಫ್ರೈ, ಮತ್ತೆ ರೈಸ್. ಇದೆಂತ ನೋಡಿ, ಇದು ಚಿಕನ್ ತಂದೂರಿ. ನೋಡಿ ವೆಜ್ ಫ್ರೈಡ್ ರೈಸ್ ಬಂತು, ಮತ್ತೆ ಎಗ್ ಬಿರಿಯಾನಿ. ನಾವು ಊಟ ಮಾಡ್ತಾ ಇದ್ದೇವೆ. ಅವರೆಲ್ಲ ಊಟ ಮಾಡ್ತಿದ್ದಾರೆ. ಇದು ಈ ಬಾರ್ನ ಓನರ್, ಬಾರ್ ಅಲ್ಲ, ರೆಸ್ಟೋರೆಂಟ್ ಮ್ಯಾನೇಜರ್. ಈ ರೆಸ್ಟೋರೆಂಟ್ನ ಮ್ಯಾನೇಜರ್ ಇವರು ಸಂತೋಷ್ ಕುಮಾರ್ ಅಂತ. ನಾವು ಪುಟ್ಟ ಅಂತ ಕರೀತೀವಿ, ಸಂದಿರಲ್ಲಿ ಎಲ್ಲ ಪುಟ್ಟ ಅಂತ ಕರೆದಾಗಿ ನಮಗೆ ಸಹ ಅವಾಗಲೇ ಒಂದು ಅಭ್ಯಾಸ ಆಗಿದೆ ಪುಟ್ಟ ಅಂತ. ಸಂತೋಷ್ ಅಂತ ಹೇಳಿದ್ರೆ ಇವರು ಅದನ್ನೇ ಹೇಳ್ತಾರೆ, ಸಂತೋಷ್ ಅಂತ ಹೇಳಿ ಅಂತ. ಸಂತೋಷ್ ಅಂತ ನಾವು ಥಿಂಕ್ ಮಾಡ್ತೀವಿ, ಸಂತೋಷ್ ಅಂತ. ಆಮೇಲೆ ಫ್ಲಾಶ್ ಆಗ್ತದೆ ಪುಟ್ಟ ಅಂತ. ಈಗ ಎಲ್ಲರೂ ಲೋಕಲ್ಸ್ ಎಲ್ಲರೂ ಸಹ ಇದು ಪುಟ್ಟ ಅಂತ, ಅವರ ಕೆಲಸವ್ರ ಕರೆ ಇದು ಪುಟ್ಟಣ್ಣ ಅಂತ ಕರೀವಿ. ಇವರ ಹೋಟೆಲ್ ಹೆಸರು ಗ್ರೀನ್ ಪಾರ್ಕ್ ಅಂತ. ತಣ್ಣೀರು ಬಾವಿಯಿಂದ 2 ಕಿಲೋಮೀಟರ್ ದೂರ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಐಡಿಯಲ್ ನವರ್ದು ಫೇಮಸ್ ಕಸಾಟ ಐಸ್ ಕ್ರೀಮ್ ನೋಡಿ. ನನ್ನದು ಓಪನ್ ಮಾಡ್ತೇನೆ ನೋಡಿ.